ನಮ್ಮ ಇಲಾಖೆಯಿಂದ ಸುಮಾರು 3,700 ಕೋಟಿಯಷ್ಟು ದುಡ್ಡು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಸುಮಾರು 62 ಶಾಲೆಗಳು, ವಸತಿ ಶಾಲೆಗಳು, ಅದರ ಜೊತೆಗೆ 10 GTTC ಇನ್ಸ್ಟಿಟ್ಯೂಷನ್ಸ್ಗಳನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಇವತ್ತು ಅದರಿಂದ ನಮ್ಮ ಇಲಾಖೆಯ ಬಹಳ ದೊಡ್ಡ ಏನು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳಿದ್ದಾರೆ, ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಮಕ್ಕಳಾಗಿ ಅವ್ರು ಕನ್ಸ್ಟ್ರಕ್ಷನ್ ವರ್ಕರ್ ಆಗಬಾರ್ದು, ಅವ್ರ ಮಕ್ಕಳಿಗೆ ಕೂಡ ವಸತಿ ಶಾಲೆ ಸಿಗಬೇಕು, ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಬೇಕಾದ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡೋದಕ್ಕೆ ನನಗೆ ಬಹಳ ವೈಯಕ್ತಿಕವಾಗಿ ನನ್ನ ಇಲಾಖೆ ಪರವಾಗಿ ನನಗೆ ಖುಷಿಯಾಗಿದೆ. ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸಾಲ ಮಾಡಿರ್ತಕ್ಕಂಥ ನಿಜ ಇದೆ, ಆದರೆ ಏನು ಮಾನದಂಡ ಇದೆ, ಏನೋ ಫಿಸಿಕಲ್ ಡೆಫಿಸಿಟ್ ಅಥವಾ ನಾವೇನ್ ಬಾರೋಯಿಂಗ್ ಇದೆ, GDPಗೆ ಎಷ್ಟು ಬಾರೋಯಿಂಗ್ ಮಾಡಬೇಕು ಅಥವಾ ನಮ್ದು ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ವೆಲ್ ವಿತ್ ಇನ್ ದ ಪ್ಯಾರಾಮೀಟರ್ಸ್ ಇದೆ. ಡೆಫಿನೆಟ್ಲಿ ನಮ್ದು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇವತ್ತು 25,000 ಕೋಟಿ ಏನು 20,000 ಕೋಟಿ ಕಮ್ಮಿ ಆಗ್ಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಇವತ್ತು ಬಜೆಟ್ ನಲ್ಲಿ ಹೇಳಿದ್ದಾರೆ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೆವಿನ್ಯೂ ಸರ್ಪ್ಲಸ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಸರ್ಕಾರದಿದೆ. ಆದ್ರೆ ಇವತ್ತು ನಮಗೆ GST ಇಂದ ಸುಮಾರು 15,000 ಕೋಟಿ 10,000 ಕೋಟಿಯಿಂದ ಮೈನಸ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಏಕಾಏಕಿ ಅವರು GST ಕಮ್ಮಿ ಮಾಡಿರ್ತಕ್ಕಂಥದ್ದು ಬಿಫೋರ್ ಫೈನಾನ್ಷಿಯಲ್ ಇಯರ್ಗಿಂತ ಮುಂಚೆ ಮಾಡಿದಕ್ಕೆ ನಮಗೆ ಲಾಸ್ ಆಗಿರ್ತಕ್ಕಂಥದ್ದು. ಜಲ್ ಜೀವನ್ ಮಿಷನ್ ನಲ್ಲಿ ಸುಮಾರು 15,000 ಕೋಟಿ ಅವ್ರು ಕೊಡಬೇಕು, ಅದು ಕೊಡ್ಲಿಲ್ಲ. ಹಂಗಾಗಿ ಓವರ್ ಆಲ್ ನಮ್ಮ ರೆವಿನ್ಯೂ ಏನ್ ಕಲೆಕ್ಟ್ ಆಗ್ತಾ ಇದೆ GST ಇಂದ, ಆ ದುಡ್ಡು ಕೂಡ ನಮಗೆ ಕೊಡಬೇಕಂತಕ್ಕಂಥದ್ದು ಇವತ್ತಲ್ಲ ಮೊದಲನೇ ದಿವಸದಿಂದನೂ ನಮ್ಮ ವಾದ ಇದೆ. ಹಂಗಾಗಿ ಇವತ್ತು ನಮಗೆ ಆ ದುಡ್ಡು ಬಂದಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ನಮಗೆ ಮೈನಸ್ ಅನ್ನು ಕಾಣ್ತದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಬಜೆಟ್ ಬಗ್ಗೆ ಬಿಜೆಪಿ ಅವರು ಆಕ್ರೋಶ ಆಗ್ತಿದ್ದಾರೆ ಸರ್, ಚೊಂಬು ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ. ಅದೇ ಕೇಂದ್ರದಿಂದ ಇವರಿಗೆಲ್ಲ ಬಂಗಾರ ತಂದು ಕೊಟ್ಟಾರೆ. ಇವರಿಗೆ ಕೇಂದ್ರ ಮೊನ್ನೆ ಆಯ್ತಲ್ಲ, ಮೋದಿ ಸಾಹೇಬರು ಎಲ್ಲರ ಮನೆಗೆ ಬಂಗಾರನೇ ಕೊಟ್ಟಿದ್ದಾರೆ. ಇವರು ಈ ದೇಶದ ಸಾಲ ಇವತ್ತು 200 ಲಕ್ಷ ಹೆಚ್ಚು ಕೋಟಿ ಇದೆ. ಸ್ವಾತಂತ್ರ್ಯ ಸಿಕ್ಕಿ ದೇಶದಲ್ಲಿ 55 ಲಕ್ಷ ಕೋಟಿ ಸಾಲ ಇತ್ತು, ಇವತ್ತು 225 ಲಕ್ಷ ಕೋಟಿ ಸಾಲ ಇದೆ. ಇವ್ರೇನ್ ಕೊಟ್ಟಿದಾರಂತೆ? ಇವರು ನಮಗೆಲ್ಲ ಚಂಬ ಅಂತ ಹೇಳ್ತಾರೆ. ವಿ ಆರ್ ಬೆಟರ್ ಇಫ್ ಯು ಸಿ ಎಂಟೈರ್ ಕಂಟ್ರಿ, ಕರ್ನಾಟಕ ಇಸ್ ಬೆಟರ್, ಫಾರ್ ಬೆಟರ್ ದನ್ ಅದರ್ ಸ್ಟೇಟ್ಸ್. ವಿ ಆರ್ ನಾಟ್ ಟ್ರೈಂಗ್ ಟು ಕಂಪೇರ್ ಅಂಡ್ ಸೇ ನಾವು ಔಟ್ಸ್ಟ್ಯಾಂಡಿಂಗ್ ಮಾಡಿದೀವಿ ಅಂತಲ್ಲ. ಡೆಫಿನೆಟ್ಲಿ ಬಿಕಾಸ್ ದ ಲಾರ್ಜರ್ ಪ್ರೋಗ್ರಾಮ್ಸ್ ಈ 50,000 ಕೋಟಿ 55,000 ಏನು ಕೋಟಿ ಕೊಡ್ತಾ ಇದೀವಿ, ಇದು ಡೆವಲಪ್ಮೆಂಟ್. ಇದು ವೈ ಡು ದೇ ಫೀಲ್ ಇಟ್ಸ್ ನಾಟ್ ಡೆವಲಪ್ಮೆಂಟ್? ಇಟ್ಸ್ ಮಿನಿಮಮ್ ದುಡ್ಡು ಕೊಡೋದ್ರಿಂದ ಜನರು ಆ ದುಡ್ಡನ್ನ ಮಾರ್ಕೆಟಿಗೆ ವಾಪಸ್ ತರ್ತಾ ಇದಾರೆ. ಇವತ್ತು 60,000 ಕೋಟಿ ಹೆಚ್ಚು ಕಮ್ಮಿ ನಾವೇನ್ ಕೊಡ್ತಾ ಇದೀವಿ ವರ್ಷ, ಅದು ಪುನಃ ಮಾರ್ಕೆಟಿಗೆ ವಾಪಸ್ ಬರ್ತಾ ಇದೆ. ಅದರಿಂದನೂ ಗ್ರೋತ್ ಇದೆ. ಅದಕ್ಕೆ GST ಆಗಿರ್ಲಿ, GDP ಆಗಿರಲಿ, ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರಲಿ ಜಾಸ್ತಿ ಇದೆ. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಥ್ರೂಔಟ್ ಇಂಡಿಯಾದಲ್ಲಿ ಕರ್ನಾಟಕ ನಂಬರ್ 1 ಇರೋದು ಕಾರಣ ಏನು? ಮತ್ತೆ ಈ ತರ ಪ್ರೋಗ್ರೆಸಿವ್ ಕಾರಣ, ಇದನ್ನು ಒಂದು ಡೆವಲಪ್ಮೆಂಟ್ ಇರೋದು. ಹ್ಯೂಮನ್ ನಲ್ಲಿ ಮನುಷ್ಯನಿಗೆ ದುಡ್ಡೆಲ್ಲ ಖರ್ಚು ಮಾಡ್ಲಿಕ್ಕೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ 2 ಲಕ್ಷನೇ ಮ್ಯಾಕ್ಸಿಮಮ್ ಇರೋದು ಈ ದೇಶದಲ್ಲಿ. ಅದು ಕರ್ನಾಟಕ ನಂಬರ್ 1 ಇದೆ. ಬೇರೆ ರಾಜ್ಯಗಳಲ್ಲಿ ಇವ್ರ ರಾಜ್ಯಗಳು ಇದಾರಲ್ಲ, UP, ಬಿಹಾರ್ ಏನು 25 ವರ್ಷದಿಂದ 30 ವರ್ಷ ಆಡಳಿತ ಮಾಡಿದಲ್ಲ, ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ ಕೇಳಿ, 60,000 ರೂಪಾಯಿ ಇದೆ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್. ಸೊ ಹಂಗಾಗಿ ಇದನ್ನು ಕೂಡ ಒಂದು ಡೆವಲಪ್ಮೆಂಟ್ ಇದ್ದಂಗೆ. ಏನು ಯೂನಿವರ್ಸಲ್ ಮಿನಿಮಮ್ ಇನ್ಕಮ್ ಇರಬೇಕು ಮನುಷ್ಯರಿಗೆ. ನಾವೇನು 6,000 ರೂಪಾಯಿ 7,000 ರೂಪಾಯಿ ಆವರೇಜ್ ಕೊಡ್ತಾ ಇದೀವಿ. ಇದರಿಂದ ಕರ್ನಾಟಕದ ಗ್ರೋತಿಗೆ ದೊಡ್ಡ ಕಾರಣ ಆಗಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. 24-28 ತಿಂಗಳಲ್ಲಿ 2-3 ತಿಂಗಳ ಕೊಟ್ಟಿರ್ಲಿಕ್ಕಿಲ್ಲ, ಮುಂದೆ ಕೊಡ್ತೀವಿ. ಆದ್ರೆ ಇವ್ರು ಭಾಷಣ ಹೊಡಿದ್ರೆ 15 ಲಕ್ಷ ರೂಪಾಯಿ ತಂದು ಕೊಡ್ತೀವಿ ಅಂತ ಹೇಳಿ ಇವ್ರು ಯಾರು ಕೇಳಂಗಿಲ್ಲ. ಇವರಿಗೆ ನಾವು ಅಟ್ಲೀಸ್ಟ್ ಏನ್ ಕಮೆಂಟ್ ಮಾಡಿದೀವಿ, ಏನ್ ಮಾತು ಕೊಟ್ಟಿದೀವಿ ಅದಕ್ಕೆ ಹತ್ರಕ್ಕೆ ಇದೀವಿ. ಆಗಿರ್ಬೋದು ಒಂದು 3-4 ತಿಂಗಳ ಕಮ್ಮಿ ಜಾಸ್ತಿ ಆಗಿರ್ಬೋದು, ಕೊಟ್ಟೆ ಕೊಡ್ತೀವಿ, ಇಲ್ಲಿ ಹೋಗೋದಿಲ್ಲ. ಇವ್ರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಕಪ್ಪಣ ಹೊರಗಿರ್ತಕ್ಕಂಥ ವಾಪಸ್ ತರ್ತೀವಿ ಅಂತ ಹೇಳಿದ್ರು. ಇವತ್ತು ಸ್ವಿಸ್ ಬ್ಯಾಂಕ್ ನಲ್ಲಿ ಮೊದಲು 12,000 ಕೋಟಿ ಇದ್ರೆ ಇವತ್ತು 36,000 ಕೋಟಿ ಇದೆ. ಇದ್ರ ಬಗ್ಗೆ ಯಾರು ಕೇಳಂಗಿಲ್ಲ. 2,000 ರೂಪಾಯಿ ನೋಟ್ ಬಗ್ಗೆ ಯಾರು ಕೇಳಂಗಿಲ್ಲ. 500 ರೂಪಾಯಿ ನೋಟ್ಗಳು ಇವತ್ತು 85% ಸರ್ಕ್ಯುಲೇಷನ್ ಆಗಿಲ್ಲ. ಇದ್ರ ಬಗ್ಗೆ ಯಾರು ಕೇಳಂಗಿಲ್ಲ. ಇವ್ರೇನ್ ಮಾಡ್ತಾ ಇದಾರೆ, ಇಡೀ ಪ್ರಪಂಚಕ್ಕೆ ಇವರೇ ಒಂದು ದೊಡ್ಡ ವಿಶ್ವಗುರು, ಡಮ್ಮಿ ವಿಶ್ವಗುರು ಇವರು. ಇವರೇ ಒಂದು ದೊಡ್ಡದೊಂದು ಸುಮ್ಮನೆ ಒಂದು ಪೋಟ್ರೆ ಮಾಡ್ಕೊಂಡು ದಿನಾ ಬೆಳಿಗ್ಗೆ ಎದ್ರೆ ಬೆಳಿಗ್ಗೆ ಅಲ್ಲಿ ಬೇರೆ ದೇಶದಲ್ಲಿ ವಾರ್ ನಡೀತಿದ್ರೆ ಇವರೇ ಫೋನ್ ಮಾಡಿ ಎಲ್ಲ ವಾರ್ ಇವರೇ ಸೆಟ್ ಮಾಡ್ಕೊಡ್ತಾ ಇದಾರೆ. ನಮ್ ಪಾಕಿಸ್ತಾನ ಜೊತೆ ವಾರ್ ಸೆಟ್ ಮಾಡಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಈಗ ಬೇರೆ ದೇಶದಲ್ಲಿ ವಾರ್ ಸೆಟ್ ಮಾಡಿದ್ರೆ ಇವರೇ ಫೋನ್ ಮಾಡಿ ಎಲ್ಲರೂ ಹೇಳ್ತಾ ಇದಾರೆ ಹೆಂಗ್ ಮಾಡ್ಬೇಕು ವಾರು, ಹೆಂಗಿಲ್ಲ ಅಂತಕ್ಕಂಥದ್ದು ಟಿವಿಯಲ್ಲಿ ತೋರಿಸೋದು, ಜನಕ್ಕೆ ತೋರಿಸೋದು ಅಷ್ಟೇ. ಇದು ಬಿಟ್ರೆ ಇವ್ರ ಸಾಧನೆ ಏನಿದೆ? ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್? ವಾಟ್ ಇಸ್ ದೇರ್ ಟುಡೇ ಲಾಸ್ಟ್ 11 years? ವಾಟ್ ಇಸ್ ದ ಸೆಂಟ್ರಲ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಫಾರ್ ದ ಕಾಮನ್ ಮ್ಯಾನ್? ಇಲ್ಲಿ ಇವತ್ತು 1% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಹ್ಯಾವಿಂಗ್ 40% ಆಫ್ ವೆಲ್ತ್.